ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಕಳೆದ ದಿನ ಮತ್ತು ಈ ದಿನ ನಮ್ಮ ಬಾಲ್ರೆಡ್ಡಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮೋತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೀತು. ಕಳೆದ ದಿನ ಗ್ರಹಣ ಇರುವಾಗಲೂ ಸಹ ಗ್ರಹಣಕ್ಕಿಂತ ಮುಂಚೆನೇ ರಥೋತ್ಸವ ತುಂಬ ವಿಜೃಂಭಣೆಯಾಗಿ ನಡೀತು. ಅದಕ್ಕೆ ಸಹಕರಿಸಿದಂಥ ನಮ್ಮ ದೇವಾಲಯದ ಎಲ್ಲ ಟ್ರಸ್ಟ್ನ ಸದಸ್ಯರಿಗೂ ವಂದನೆಗಳು. ವಿಶೇಷವಾಗಿ ಈ ಒಂದು ನಮ್ಮ ಡಿಪಳ್ಳಿ ಹೋಬಳಿ ಮಂಚನಹಳ್ಳಿ ಹೋಬಳಿಯ ತಾಲೂಕಿನ ಕೆಲವು ಹಳ್ಳಿಗಳಿಗೆ ಮತ್ತು ಕೆಲವು ಜನಗಳಿಗೆ ತುಂಬ ವಿಶೇಷವಾದಂಥ ದೇವಸ್ಥಾನ ಇದಾಗಿದೆ. ಹಾಗಾಗಿ ಹಳೆಯ ದೇವಸ್ಥಾನ, ಪುರಾತನ ದೇವಸ್ಥಾನ ಇದು ತುಂಬ ಅದ್ಭುತವಾಗಿ ಮೂಡಿಬಂತು. ಕಳೆದ ವರ್ಷದಿಂದ ಈ ವರ್ಷ ಇನ್ನೂ ಅದ್ಭುತವಾಗಿ ಮೂಡಿಬಂತು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಬಂದು, ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಒಳ್ಳೆ ರೀತಿಯಾಗಿ ನಿರ್ವಹಿಸಿತು. ನೀವು ವರ್ಷ ಇಲ್ಲಿ ಮಾಡ್ತಾಯಿದ್ರೆ ಸರ್? ಕಳೆದ ವರ್ಷವೂ ಮಾಡಿದೆ, ಈ ವರ್ಷವೂ ಮಾಡಿದ್ದೀವಿ ಸರ್. ನೀವು ಸಂಕಲ್ಪ ಟ್ರಸ್ಟಿಂದ ಎಷ್ಟಿದೆ, ಏನೇನು ಸೇವೆಗಳು ಮಾಡ್ತೀರಾ ಸರ್? ಸಂಕಲ್ಪ ಚಾರಿಟಬಲ್ ಟ್ರಸ್ಟಿಂದ ಎರಡೇ ಉದ್ದೇಶಗಳು: ಎಜುಕೇಷನ್ ಅಂಡ್ ಹೆಲ್ತು. ಎಜುಕೇಷನ್ಗೆ ಏನೆಲ್ಲ ಬೇಕೋ ಅದೆಲ್ಲ ಮಾಡಿದ್ದೀವಿ, ಹೆಲ್ತ್ಗೂ ಏನೆಲ್ಲ ಬೇಕೋ ಅದೆಲ್ಲ ಮಾಡಿದ್ದೀವಿ. ಇನ್ನು ಮುಂದೆ ಸಹ ಭಗವಂತ ಎಲ್ಲಿ ತನಕ ನಮ್ಮ ಆಯುಷ್ಕಾಲ ಗಟ್ಟಿಯಾಗಿ ಕೊಡ್ತಾನೋ ಅಲ್ಲಿ ತನಕ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಸರ್. ಇದು ಗೌರಿಬಿದನೂರು ತಾಲೂಕಲ್ಲ ನೀವು ಮಾಮೂಲಾಗಿ ಸೇವೆ ಮಾಡೋದು? ಹೌದು. ಇದು ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಬರುತ್ತೆ ಸರ್. ಇದು ಬಂದು ನಮ್ಮ ಏನಂತಾರೆ ಅದನ್ನ, ನಮ್ಮ ಮನೆ ದೇವರು. ಇದು ಆ್ಯಕ್ಚುಲಿ ಇದು ನಮ್ಮ ಮನೆ ದೇವರು. ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಮನೆ ದೇವರು. ಹಾಗಾಗಿ ನಮ್ಮ ತಾತನ ಕಾಲದಿಂದ ಹಿಡಿದು ನಮ್ಮ ತಂದೆ ಕಾಲವರೆಗೂ ನಾವು ಇಲ್ಲಿ ಬಂದು ಒಂದು ಪ್ರಸಾದ ಥರ ಒಂದು ತೀರ್ಥದ ಕಾಯಿ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗೋ ಕಾಯಿ ಹೊಡೆದು ಮನೆಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ತದನಂತರ ಊಟ ಮಾಡ್ತಿದ್ವಿ. ಈಗ ವಿಭಿನ್ನವಾದಂಥ ಶೈಲಿಗಳು ಬಂದು ಸ್ವಲ್ಪ ಬದಲಾವಣೆ ಆಗಿದೆ. ಚಾನ್ಸಸ್ ಇದೆಯಾ ಮುಂದೆ ನೀವು? ಸರ್, ಅದು ನನ್ನ ಕೈಯಲ್ಲಿಲ್ಲ. ಆದರೆ ನಾನು ಮಾಡುವಂಥ ಸೇವೆಗಳು ಮಾತ್ರ ನನ್ನ ಕೈಯಲ್ಲಿದೆ. ಖಂಡಿತ ಮಾಡ್ತಾ ಇರೋಣ. ಭಗವಂತ ಜನರ ಆಶೀರ್ವಾದ ಯಾವಾಗ ಯಾವ ರೀತಿ ಆದರೂ ಬರ್ಬೋದು. ಬಂದಾಗ ಖಂಡಿತ ಅದನ್ನ ನೆರವೇರಿಸ್ತೀನಿ ಸರ್. ರೀಸೆಂಟಾಗೆಲ್ಲ ಮಕ್ಕಳಿಗೆಲ್ಲ ಪೆನ್ಸಿಲ್ಸ್ ಇವೆಲ್ಲ ಕೊಟ್ಟಿದ್ದಾರಲ್ಲ, ಪೆನ್ಸಿಲ್ಸ್ ಎಲ್ಲ? ಹೌದು ಸರ್. ಯಾಕೆ ಅಂದರೆ ನಮ್ಮ ಗೌರಿಬಿದನೂರು ತಾಲೂಕು, ಇಡೀ ನಮ್ಮ ಗೌರಿಬಿದನೂರು ತಾಲೂಕಿನಾದ್ಯಂತ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಮಾತ್ರ ಕೊಟ್ಟಿರೋದು. ಕೆಲವು ಶಾಲೆಗಳಿಗೆ ಕೊಟ್ಟಿಲ್ಲ, ಕೈ ಬಿಟ್ಟಿದ್ದೀವಿ. ಯಾಕೆ ಅಂದರೆ ಅವೆಲ್ಲ ಪ್ರೈವೇಟ್ ಸೆಕ್ಟರ್ ಇರೋದ್ರಿಂದ ಮಕ್ಕಳು ಚೆನ್ನಾಗಿ ಅನುಕೂಲಗಳು ಇದ್ದಾವೆ. ಹಾಗಾಗಿ ನನ್ನ ಮೊದಲ ಆದ್ಯತೆ ಹಳ್ಳಿ ಮಕ್ಕಳು ಅಂತೇಳಿ ನೆನೆಸಿ ಹಳ್ಳಿ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯಂಥ ಸೌಲಭ್ಯಗಳು, ಕಲಿಕಾ ಸಾಮಗ್ರಿಗಳನ್ನು ಸೇರಿಸಿ ಕೊಟ್ಟಿದ್ದೀವಿ. ತುಂಬ ಖುಷಿ ಇದೆ ಸರ್ ಆ ವಿಷಯದಲ್ಲಿ. ಎಲ್ಲರೂ ಮುಂದಿನ ದಿನಗಳಲ್ಲಿ ನಿಮ್ಮ ಟ್ರಸ್ಟ್ ಬಗ್ಗೆ ಏನೇನು ಮಾಡ್ಬೋದು ತಿಳಿಸ್ಕೊಳ್ಳಿ ಸರ್. ನೆಕ್ಸ್ಟ್ ನಮ್ಮ ಟ್ರಸ್ಟ್ನ ವತಿಯಿಂದ ಏನು ಎಜುಕೇಷನ್ ಹೆಲ್ತ್ ಅಂತಿದೆಯೋ ಇದನ್ನು ಬಿಟ್ಟು ಇನ್ನೊಂದು 3-4 ಅಂಶಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಕ್ರೀಡೆಗೆ ಹೆಚ್ಚಿನ ಒಲವು ಕೊಡೋಣ ಅಂತಿದ್ದೀವಿ, ಯುವಕರಿಗೆ ಬೇಕಾಗುತ್ತೆ. ತದನಂತರ ಉದ್ಯೋಗ ವಿಷಯದಲ್ಲಿ ಒಂದಷ್ಟು ಫ್ಯಾಕ್ಟ್ರೀಸ್ನ ತರೋ ಪ್ಲಾನಿಂಗ್ಸಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ಇನ್ನೂ ಅದು ಫೈನಲ್ ಆಗಿಲ್ಲ. ಬಟ್ ನನ್ನ ಒಂದು ಆಸಕ್ತಿ ಮಾತ್ರ ಅಲ್ಲಿನ ಲೋಕಲ್ ಯುವಕರಿಗೆ ಏನಾದರೂ ಒಂದು ಆರ್ಥಿಕವಾಗಿ ಅವ್ರು ಸಫಲರಾಗಬೇಕು, ಮಹಿಳೆಯರು ಸಫಲರಾಗಬೇಕು. ಆ ರೀತಿಯಂಥ ಕೆಲವು ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಪ್ಲಾನಿಂಗ್ ಮಾಡಿದ್ದೀವಿ ಸರ್ ನಮ್ಮ ಟ್ರಸ್ಟ್ ವತಿಯಿಂದ. ಮತ್ತು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಹಾಟ್ ಟಾಪಿಕ್ ಅಂದರೆ ನೀರಿದು. ನೀರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದೇ ನೀರು ನಮ್ಮ ಗೌರಿಬಿದನಲ್ಲೂ ಕಲುಷಿತ ಆಗಿದೆ. ಅದೇ ಕಲುಷಿತದಿಂದ ಅನೇಕ ಮಂದಿ ಕಿಡ್ನಿ ವೈಫಲ್ಯಗಳಿದೆ. ನಾನು ಕಳೆದ ದಿನಮಾನಗಳಲ್ಲೂ ಸಹ ಹೇಳಿದ್ದೀನಿ, ಗೌರಿಬಿದನೂರಲ್ಲಿ ಅತಿ ಹೆಚ್ಚು ಕಿಡ್ನಿ ವೈಫಲ್ಯ ಆಗಿರುವಂಥ ವ್ಯಕ್ತಿಗಳಿದ್ದಾರೆ. ದಯಮಾಡಿ ಸರ್ಕಾರಗಳು ಎಚ್ಚೆತ್ತು, ಈಗಿನ ಆಡಳಿತ ಮಂಡಳಿ ಎಚ್ಚೆತ್ತು ನಮ್ಮ ಜನರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಮುಂಚೆನೇ ನಾನು ಹೇಳಿದ್ನಿ, ಯಾವುದೋ ನೀವು ಕೋಟಿಗಳಗಟ್ಟೆ ರಸ್ತೆಗಳಿಗೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ. ನೀವು ದಯಮಾಡಿ ಆರೋಗ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಜೊತೆಗೆ ಉದ್ಯೋಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಜೊತೆಗೆ ಶಿಕ್ಷಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ ಸರ್. ಚಾನ್ಸಸ್ ಇದೆಯಾ ಮುಂದೆ ನೀವು? ಸರ್, ಅದು ನನ್ನ ಕೈಯಲ್ಲಿಲ್ಲ. ಆದರೆ ನಾನು ಮಾಡುವಂಥ ಸೇವೆಗಳು ಮಾತ್ರ ನನ್ನ ಕೈಯಲ್ಲಿದೆ. ಖಂಡಿತ ಮಾಡ್ತಾ ಇರೋಣ. ಭಗವಂತ ಜನರ ಆಶೀರ್ವಾದ ಯಾವಾಗ ಯಾವ ರೀತಿ ಆದರೂ ಬರ್ಬೋದು. ಬಂದಾಗ ಖಂಡಿತ ಅದನ್ನ ನೆರವೇರಿಸ್ತೀನಿ ಸರ್. ರೀಸೆಂಟಾಗೆಲ್ಲ ಮಕ್ಕಳಿಗೆಲ್ಲ ಪೆನ್ಸಿಲ್ಸ್ ಇವೆಲ್ಲ ಕೊಟ್ಟಿದ್ದಾರಲ್ಲ, ಪೆನ್ಸಿಲ್ಸ್ ಎಲ್ಲ? ಹೌದು ಸರ್. ಯಾಕೆ ಅಂದರೆ ನಮ್ಮ ಗೌರಿಬಿದನೂರು ತಾಲೂಕು, ಇಡೀ ನಮ್ಮ ಗೌರಿಬಿದನೂರು ತಾಲೂಕಿನಾದ್ಯಂತ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಮಾತ್ರ ಕೊಟ್ಟಿರೋದು. ಕೆಲವು ಶಾಲೆಗಳಿಗೆ ಕೊಟ್ಟಿಲ್ಲ, ಕೈ ಬಿಟ್ಟಿದ್ದೀವಿ. ಯಾಕೆ ಅಂದರೆ ಅವೆಲ್ಲ ಪ್ರೈವೇಟ್ ಸೆಕ್ಟರ್ ಇರೋದ್ರಿಂದ ಮಕ್ಕಳು ಚೆನ್ನಾಗಿ ಅನುಕೂಲಗಳು ಇದ್ದಾವೆ. ಹಾಗಾಗಿ ನನ್ನ ಮೊದಲ ಆದ್ಯತೆ ಹಳ್ಳಿ ಮಕ್ಕಳು ಅಂತೇಳಿ ನೆನೆಸಿ ಹಳ್ಳಿ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ರೀತಿಯಂಥ ಸೌಲಭ್ಯಗಳು, ಕಲಿಕಾ ಸಾಮಗ್ರಿಗಳನ್ನು ಸೇರಿಸಿ ಕೊಟ್ಟಿದ್ದೀವಿ. ತುಂಬ ಖುಷಿ ಇದೆ ಸರ್ ಆ ವಿಷಯದಲ್ಲಿ. ಎಲ್ಲರೂ ಮುಂದಿನ ದಿನಗಳಲ್ಲಿ ನಿಮ್ಮ ಟ್ರಸ್ಟ್ ಬಗ್ಗೆ ಏನೇನು ಮಾಡ್ಬೋದು ತಿಳಿಸ್ಕೊಳ್ಳಿ ಸರ್. ನೆಕ್ಸ್ಟ್ ನಮ್ಮ ಟ್ರಸ್ಟ್ನ ವತಿಯಿಂದ ಏನು ಎಜುಕೇಷನ್ ಹೆಲ್ತ್ ಅಂತಿದೆಯೋ ಇದನ್ನು ಬಿಟ್ಟು ಇನ್ನೊಂದು 3-4 ಅಂಶಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಕ್ರೀಡೆಗೆ ಹೆಚ್ಚಿನ ಒಲವು ಕೊಡೋಣ ಅಂತಿದ್ದೀವಿ, ಯುವಕರಿಗೆ ಬೇಕಾಗುತ್ತೆ. ತದನಂತರ ಉದ್ಯೋಗ ವಿಷಯದಲ್ಲಿ ಒಂದಷ್ಟು ಫ್ಯಾಕ್ಟ್ರೀಸ್ನ ತರೋ ಪ್ಲಾನಿಂಗ್ಸಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ಇನ್ನೂ ಅದು ಫೈನಲ್ ಆಗಿಲ್ಲ. ಬಟ್ ನನ್ನ ಒಂದು ಆಸಕ್ತಿ ಮಾತ್ರ ಅಲ್ಲಿನ ಲೋಕಲ್ ಯುವಕರಿಗೆ ಏನಾದರೂ ಒಂದು ಆರ್ಥಿಕವಾಗಿ ಅವ್ರು ಸಫಲರಾಗಬೇಕು, ಮಹಿಳೆಯರು ಸಫಲರಾಗಬೇಕು. ಆ ರೀತಿಯಂಥ ಕೆಲವು ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಪ್ಲಾನಿಂಗ್ ಮಾಡಿದ್ದೀವಿ ಸರ್ ನಮ್ಮ ಟ್ರಸ್ಟ್ ವತಿಯಿಂದ. ಮತ್ತು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಹಾಟ್ ಟಾಪಿಕ್ ಅಂದರೆ ನೀರಿದು. ನೀರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ಸರ್ ಅದೇ ನೀರು ನಮ್ಮ ಗೋರಿಬ್ನಲ್ಲೂ ಕಲುಷಿತ ಆಗಿದೆ. ಅದೇ ಕಲುಷಿತದಿಂದ ಅನೇಕ ಮಂದಿ ಕಿಡ್ನಿ ವೈಫಲ್ಯಗಳಿದೆ. ನಾನು ಕಳೆದ ದಿನಮಾನಗಳಲ್ಲೂ ಸಹ ಹೇಳಿದ್ದೀನಿ, ಗೋರಿಬ್ನೂರಲ್ಲಿ ಅತಿ ಹೆಚ್ಚು ಕಿಡ್ನಿ ವೈಫಲ್ಯ ಆಗಿರುವಂಥ ವ್ಯಕ್ತಿಗಳಿದ್ದಾರೆ. ದಯಮಾಡಿ ಸರ್ಕಾರಗಳು ಎಚ್ಚೆತ್ತು, ಈಗಿನ ಆಡಳಿತ ಮಂಡಳಿ ಎಚ್ಚೆತ್ತು ನಮ್ಮ ಜನರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಮುಂಚೆನೇ ನಾನು ಹೇಳಿದ್ದೀನಿ, ಯಾವುದೋ ನೀವು ಕೋಟಿಗಳಗಟ್ಟೆ ರಸ್ತೆಗಳಿಗೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ. ನೀವು ದಯಮಾಡಿ ಆರೋಗ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಜೊತೆಗೆ ಉದ್ಯೋಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರ ಜೊತೆಗೆ ಶಿಕ್ಷಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ ಸರ್.